ನಮಸ್ಕಾರ ಕಾರ್ತಿಕ್ ವ್ಲಾಗ್ಸ್ಗೆ ಸ್ವಾಗತ. ಈಗ ಟೈಮ್ ಹತ್ರ ಒಂದು 5 ಗಂಟೆ ಆಯಿತು. ಮೊದಲೆಲ್ಲ ಈ ಟೈಮಲ್ಲಿ ಏನು ಮಾಡ್ತಾಯಿದ್ದು ಅಂದರೆ ಎಲ್ಲರೂ ಹೊರಗಡೆ ಹೋಗಿ ಲೈಟಾಗಿ ಏನೋ ತಿನ್ಕೊಂಡು ಕಾಫಿ ಟೀ ಕುಡ್ಕೊಂಡು ಮನೆಗೆ ಬರ್ತಾಯಿದ್ವಿ. ಈಗಿರೋ ಪರಿಸ್ಥಿತಿಯಲ್ಲಿ ನಿಮಗೆ ಚೆನ್ನಾಗಿ ಗೊತ್ತು, ನಾವೆಲ್ಲ ಹೊರಡೋಕ್ಕಾಗಲ್ಲ ಅಂತ. ಸೊ ಇಂಥ ಟೈಮಲ್ಲಿ ಮನೇಲೇ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅನ್ನೋರಿಗೆ ಈವ್ನಿಂಗ್ ಸ್ನ್ಯಾಕು ಇದೊಂದು ಒಳ್ಳೆ ರೆಸಿಪಿ. ಏನಂದರೆ ಪಾಸ್ತಾ ಪಕೋಡ. ಹೌದು, ಪಾಸ್ತಾ ಪಕೋಡ ಸಖತ್ ಈಸಿ, ಮನೇಲೇ ಮಾಡ್ಕೊಂಡು ತಿನ್ಬೋದು ನೀವು. ಸೊ ನಮ್ಮ ಪಾಸ್ತಾ ಪಕೋಡ ಮಾಡೋಕ್ಕೆ ಬೇಕಾದಂಥ ಪದಾರ್ಥಗಳು ಮತ್ತು ಅದಕ್ಕೆ ವಿಧಾನ ಹೇಗೆ ಅಂತ ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ವಿಡಿಯೋ ಏನಾದರೂ ಇಷ್ಟ ಆಯ್ತದೆ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ. ಸೊ ಬನ್ನಿ, ನಮ್ಮ ಪಾಸ್ತಾ ಪಕೋಡ ಮಾಡೋಕ್ಕೆ ಬೇಕಾದಂಥ ಪದಾರ್ಥಗಳು ವಿಧಾನ ಏನಂತ ತೋರಿಸ್ತೀನಿ. ಈಗ ನಮ್ಮ ಪಾಸ್ತಾ ಪಕೋಡ ಮಾಡೋಕ್ಕೆ ಬೇಕಾದಂಥ ಪದಾರ್ಥಗಳು ನೋಡೋಣ. ಮೊದಲು ಬಂದ್ಬಿಟ್ಟು ಕಡಲೆ ಹಿಟ್ಟು ಆಲ್ಮೋಸ್ಟ್ ನಾನು 1 ಕಪ್ ತೊಗೊಂಡಿದ್ದೀನಿ. ಎರಡನೇದು ಬಂದ್ಬಿಟ್ಟು ಬ್ರೆಡ್ ಕ್ರಮ್ಸು ನಾನು ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಪಾಸ್ತಾ ಬಂದ್ಬಿಟ್ಟು ನಾನು 1 ಕಪ್ಪಷ್ಟು ಬಾಯ್ಲ್ ಮಾಡಿಕೊಂಡು ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೆ. ಸೊ ಪಾಸ್ತಾ ಒಂದು ಕಪ್ಪಷ್ಟು ತೊಗೊಳ್ಳಿ. ಆಮೇಲೆ ಇದು ಎಣ್ಣೆ ಕರಿಯೋಕ್ಕೆ ಎಷ್ಟು ಬೇಕಾಗುತ್ತೆ ನಿಮಗೆ, ಎಣ್ಣೆ ನಮ್ಮ ಪಕೋಡ ಕರಿಯೋಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು. ಇದು ನಮ್ಮ ಅರಿಶಿನ ಒಂದು ಅರ್ಧ ಚಮಚ ಅಷ್ಟು ಬೇಕಾಗುತ್ತೆ, ಅಷ್ಟು ಅರ್ಧನೂ ಇಲ್ಲ, ಸ್ವಲ್ಪ ಚಿಟಿಕೆ ಅಷ್ಟು ಬೇಕಾಗುತ್ತೆ. ಆಮೇಲೆ ಇದು ಬಂದ್ಬಿಟ್ಟು ನಮ್ಮ ಕೊತ್ತಂಬರಿ ಒಂದು ಚಿಕ್ಕ ಕಪ್ಪಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟೊಂದು ತೊಗೊಂಡಿದ್ದೀನಿ ನಾನು, ಕೊತ್ತಂಬರಿ ಸೊಪ್ಪನ್ನು ಕೂಡ. ಆಮೇಲೆ ಇದು ಒಂದು ಮೆಣಸಿನ್ಕಾಯಿ ಒಂದು ದೊಡ್ಡ ಮೆಣಸಿನ್ಕಾಯಿ ಒಂದೇ ಒಂದು ತೊಗೊಂಡಿದ್ದೀನಿ. ಇದು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ನೈಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈರುಳ್ಳಿ ಒಂದು ಚಿಕ್ಕದು ಬೇಕಾಗುತ್ತೆ, ಮೀನ್ಸ್ ಮೀಡಿಯಮ್ ಸೈಜು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ನಾನು ಅಷ್ಟೇ 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಇದು ಧನಿಯಾ ಪೌಡ್ರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಬೇಕಾಗುತ್ತೆ, ನಾನು ನಿಮ್ಗೆ ತೋರ್ಸೋಕ್ಕೆ ಅಂತ ಒಂದು ಫುಲ್ ಇಟ್ಕೊಂಡಿದ್ದೀನಿ. ಇದು ನಮ್ಮ ಮೆಣಸಿನ್ಕಾಯಿ ಪೌಡ್ರು, ಚಿಲ್ಲಿ ಪೌಡ್ರ್ ಅಂತೀವಲ್ಲ, ಸೊ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದು ಒಂದು ಟೇಬಲ್ ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ. ಇದು ನಮ್ಮ ಜೀರಿಗೆ ಪುಡಿ ಅಷ್ಟೇ ನಮಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಬೇಕಾಗುತ್ತೆ. ಸೊ ಜೀರಿಗೆ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೀನಿ. ಮತ್ತು ಚಾಟ್ ಮಸಾಲ ತೊಗೊಂಡಿದ್ದೀನಿ. ಚಾಟ್ ಮಸಾಲ ಒಂದು ಟೇಬಲ್ ಸ್ಪೂನ್ ಬೇಕಾಗುತ್ತೆ. ಸೊ 1 ಟೇಬಲ್ ಸ್ಪೂನ್ ಚಾಟ್ ಮಸಾಲ. ಮತ್ತು ಮಿಕ್ಸಿಂಗ್ಗೆ ಈ ಥರ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ನಮ್ಮ ಪಕೋಡನ ಕರ್ಕೊಳ್ಳೋಕ್ಕೆ. ಸೊ ನೋಡಿದ್ರಲ್ಲ ನಮ್ಮ ಪಾಸ್ತಾ ಪಕೋಡ ಮಾಡೋಕ್ಕೆ ಬೇಕಾದ ಪದಾರ್ಥಗಳನ್ನ. ಸೊ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಮಿಕ್ಸ್ ಮಾಡ್ಕೊಳಕ್ಕೆ ಒಂದು ಬೌಲ್ ತೊಗೊಳ್ಳಿ. ಆ ಬೌಲಲ್ಲಿ ನಾವು ತೊಗೊಂಡಿದ್ವಲ್ಲ ಪಾಸ್ತಾ, ಸೊ ಪಾಸ್ತಾ 1 ಕಪ್ ಹಿಂಗೆ ಹಾಕೋಬಿಡಿ ಫಸ್ಟು. ಅದಾದಮೇಲೆ ಕಡಲೆ ಹಿಟ್ಟು ನಾವು 1 ಕಪ್ ತೊಗೊಂಡಿದ್ವಲ್ಲ, ಸೊ ಇದೇ ಕಡಲೆ ಹಿಟ್ಟು ನಾವು ತೊಗೊಂಡಿದ್ದು 1 ಕಪ್ಪು. ಸೊ ಆ ಕಡಲೆ ಹಿಟ್ಟು ಕೂಡ ಹಾಕೋಬಿಡಿ. ಸೊ ಎಕ್ಸಾಕ್ಟ್ 1 ಕಪ್ ಮೆಜರ್ಮೆಂಟ್ ಅಷ್ಟಿದೆ. ಕಡಲೆ ಹಿಟ್ಟು ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ವಿ. ಸೊ ಬ್ರೆಡ್ ಕ್ರಮ್ಸು ಹಾಕೋಬೋಣ. ಸೊ ಬ್ರೆಡ್ ಕ್ರಮ್ಸ್ ಆಯಿತು. ಬ್ರೆಡ್ ಕ್ರಮ್ಸ್ ಆದಮೇಲೆ ಹಚ್ಚಿರೋ ಈರುಳ್ಳಿ ತೊಗೊಂಡಿದ್ವಿ. ಸೊ ಹಚ್ಚಿರೋ ಈರುಳ್ಳಿನೂ ಒಂದು ಮೀಡಿಯಮ್ ಸೈಜು ಅದು ಹಾಕೋಬಿಡೋಣ. ಈರುಳ್ಳಿ ಹಾಕ್ಕೊಂಡಾಯಿತು. ಆಮೇಲೆ ಜೀರಿಗೆ ಪೌಡರ್ ಹಾಕೋಣ. ಜೀರಿಗೆ ಪೌಡ್ರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಸೊ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರು. ಆಮೇಲೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ನಮ್ಮ ಏನಂತೀವಿ ಕೊರಿಯಾಂಡರ್ ಪೌಡ್ರ್ ಇದು. ಸೊ ಇದೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೋಣ. ಆಮೇಲೆ ಖಾರದ ಪುಡಿ ಕೂಡ ಅಷ್ಟೇ, ಖಾರದ ಪುಡಿನೂ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೋಣ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ. ಸೊ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಅದಾದಮೇಲೆ ನಾವು ಹಚ್ಚಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಒಂದು ಫುಲ್ ಹಾಕೋಬಿಡಿ ಹೀಗೆ. ಅದಾದಮೇಲೆ ಒಂದು ಸ್ವಲ್ಪ ನಿಮಗೆ ಉಪ್ಪು ಎಷ್ಟು ಬೇಕಾಗುತ್ತೋ ಉಪ್ಪಷ್ಟು ಹಾಕೊಳ್ಳಿ. ಒಂದು ಒಂದು ರುಚಿಗೆ ತಕ್ಕಷ್ಟು ಹಾಕೊಂಡಿದ್ದೀನಿ. ಅದಾದಮೇಲೆ ನಾವು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಸೊ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಅಷ್ಟೇ ಹಾಕ್ಕೊಬಿಡ್ತಾಯಿದ್ದೀನಿ. ಸೊ ಇದು ಹಾಕೊಂಡಾದ್ಮೇಲೆ ಒಂದು ಫುಲ್ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ. ಆಮೇಲೆ ಲಾಸ್ಟ್ ಬರೋದೇ ಅರಿಶಿನ.
ಅರ್ಶಿನ ಒಂದು ನೀವು ನೋಡ್ಬೋದು, ಒಂದು ಅರ್ಧ ಚಮಚ ಅಷ್ಟು ಅರ್ಶಿನ ಹಾಕ್ಕೊಂಡು ಈಗ ನೆಕ್ಸ್ಟು ಮಿಕ್ಸ್ ಮಾಡೋಣ. ಮಧ್ಯೆ ಆಗಾಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರು ಥರ ಮಾಡ್ಕೋಬೇಡಿ. ಹಿಟ್ಟನ್ನ ಈ ಥರ ತಯಾರು ಮಾಡ್ಕೊಂಡ್ಮೇಲೆ ಏನು ಮಾಡಬೇಕಂದ್ರೆ ಒಂದು ಪ್ಲೇಟ್ ತೊಗೊಳ್ಳಿ. ಆ ಪ್ಲೇಟಲ್ಲಿ ಒಂದು ಸ್ವಲ್ಪ ಈ ಥರ ಎಣ್ಣೆ ಹಾಕ್ಕೊಳ್ಳಿ. ಏನಕ್ಕಂದರೆ ಅದ್ರ ಉಂಡೆ ಮಾಡಿಕೊಟ್ಟೋದು ಆ ಪ್ಲೇಟಿಗೆ ಅಂಟ್ಕೋಬಾರ್ದು ಅಂದ್ಬಿಟ್ಟು ಈ ಥರ ಪ್ಲೇಟ್ ತೊಗೊಂಡು ಹಿಂಗೆ ಪ್ಲೇಟಲ್ಲಿ ಹಿಂಗೆ ಮಾಡಿಕೊಂಡು ಏನು ಮಾಡಿ ಅಂದರೆ ಹಾಗೆ ನೀವು ಕೈಗೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸೊ ಎಣ್ಣೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ನೀವು ಅಂಟ್ಕೊಡಲ್ಲ ಹಿಟ್ಟದು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಈ ಥರ ಉಂಡೆ ಕಟ್ಕೊಳ್ಳಿ. ಉಂಡೆ ಕಟ್ಕೊಂಡು ಈ ಥರ ಸೈಡಲ್ಲಿ ಇಟ್ಕೊಳ್ಳಿ. ಫೈನ್, ಈಗ ಫಸ್ಟು ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಅದಕ್ಕೆ ನಮ್ಮ ಬಜ್ಜಿ ಕರಿಯೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಕೊಂಡಿದ್ದೀವಿ. ಇದು ಸ್ವಲ್ಪ ಕಾಯೋ ತನಕ ವೆಯ್ಟ್ ಮಾಡೋಣ ಬನ್ನಿ. ಬಿಸಿಯಾಗಿದೆ. ಸೊ ಈಗ ಕರಿಯೋಕ್ಕೆ ಎಣ್ಣೆ ರೆಡಿ ಮಾಡ್ಕೊಂಡಿದ್ವಲ್ಲ, ಸೊ ಅದಕ್ಕೆ ಶುರು ಮಾಡೋಣ. ಸೊ ಈ ಥರ ಒಂದೊಂದೇ ಹಿಂಗೆ ಬಿಡೋಣ ನೆತ್ತಿಗೆ. ಸ್ಪೂನ್ ಯಾವಾಗಲೂ ಕೈಯಲ್ಲಿ ಇಟ್ಕೊಂಡು ಹಿಂಗೆ ಮೆತ್ತಿಗೆ ತಿರುಗಿಸ್ತಾ ಇರಿ. ಈಗ ಫ್ರೈ ಮಾಡೋದು ನೋಡೋಣ. ನೆಕ್ಸ್ಟು ಫ್ರೈ ಮಾಡಾದ್ಮೇಲೆ ಏನು ಅಂತ ತೋರಿಸ್ತೀನಿ ಬನ್ನಿ. ಸೊ ನೀವು ನೋಡ್ಬೋದು ಈಗ ಆಲ್ಮೋಸ್ಟು ಗೋಲ್ಡನ್ ಬ್ರೌನ್ ಥರ ಫ್ರೈ ಆಗಿದೆ. ಸೊ ಇದನ್ನು ತೊಗೊಬಿಡಿ. ಈಗ ತಗೊಂಡು ಸ್ವಲ್ಪ ಟಿಶ್ಯೂ ಪೇಪರ್ ಇದೆ, ಈ ಟಿಶ್ಯೂ ಪೇಪರಲ್ಲಿ ಸೈಡಲ್ಲಿ ಇಟ್ಕೊಳ್ಳೋಣ ಬನ್ನಿ. ಸೊ ಇದು ನೀವು ಬೇಕಂದರೆ ಇದ್ರ ಜೊತೆ ನೀವು ಟೊಮೆಟೊ ಸಾಸಲ್ಲಿ ಜೊತೆ ಬೇಕಾದ್ರೂ ತಿನ್ಬೋದು, ಇಲ್ಲಾಂದರೆ ಕ್ರೀಮ್ ಸಾಸಲ್ಲೂ ನೀವು ಮಾಡ್ಕೊಂಡು ತಿನ್ಬೋದು. ಸೊ ಇದು ನೆಕ್ಸ್ಟು ಟೇಸ್ಟ್ ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ ಬನ್ನಿ. ಸೊ ಫೈನ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ನಾವು ನಮ್ಮ ಪಾಸ್ತಾ ಪಕೋಡ ಅಂತ. ನೋಡ್ಬೋದು ಒಂದು ಚಿಕ್ಕ ಇದು ಸೂಪ್ ಬೌಲ್ ನಾನು ತೊಗೊಂಡಿದ್ದೀನಿ. ನಾನು ಹಾಕ್ಕೊಂಡಿದ್ದ ಕ್ವಾಂಟಿಟಿಲಿ ಆಲ್ಮೋಸ್ಟ್ ಒಂದು 10-15 ಪಕೋಡ ಬಂತು. ಸೊ ಒಂದು ಪಕೋಡ ತೊಗೊಂಡಿದ್ದೀನಿ ಕೈಯಲ್ಲಿ, ನೀವು ನೋಡ್ಬೋದು, ತೋರಿಸ್ತೀನಿ ನೋಡಿ. ಸೊ ಹೊರಡೆಲ್ಲ ಪರ್ಫೆಕ್ಟಾಗಿ ಕ್ಲೀನಾಗಿ ಕುಕ್ ಆಗಿದೆ. ಸೊ ಟೇಸ್ಟ್ ಹೇಗಿದೆ ಅಂತ, ನಾನೊಂದು ಕ್ರೀಮ್ ಸಾಸ್ ಕೂಡ ಮಾಡ್ಕೊಂಡೆ ಮನೇಲೇ. ಸೊ ನೀವು ಮನೇಲಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಸಾಸ್ ಜೊತೆ ಅಂತೂ ತುಂಬ ಚೆನ್ನಾಗಿದೆ. ನೀವು ಬೇಕಾದ್ರೆ ಮನೇಲಿ ಟೊಮೆಟೊ ಸಾಸ್ ಜೊತೆ ಬೇಕಾದ್ರೆ ತಿನ್ಬೋದು.
ಪೀಸ್ ತೊಗೊಳ್ಳೋಣ. ಉಪ್ಪು ಖಾರ ನನ್ನ ಪ್ರಕಾರ ಉಪ್ಪು ಒಂಚೂರು ಕಡಿಮೆ ಆಯಿತು ಅನ್ಸುತ್ತೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಪರ್ಫೆಕ್ಟು. ನೋಡ್ಬೋದು ಹೊರಗಡೆ ಗರಿನೂ ಅಷ್ಟೇ ಎಷ್ಟು ಕ್ಲೀನಾಗಿ ಇದಾಗಿದೆ ಅಂತ. ಸೂಪರ್. ನೀವು ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ಪಾಸ್ತಾ ಪಕೋಡ ಮಾಡ್ಕೋಬೋದು ಅಂತ. ನನಗಂತೂ ತುಂಬ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ. ಇದು ಎಷ್ಟು ರೋಸ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಹೊರಗಡೆ ಗರಿ. ಸೊ ನನ್ನ ಪ್ರಕಾರ ಗ್ರೇಟ್ ಥಮ್ಸ್ ಅಪ್ ಫಾರ್ ದ ರೆಸಿಪಿ. ನನ್ನ ಡೈಲಾಗ್ ಏನಂತ ಆ್ಯಸ್ ಯೂಶಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ಇನ್ ಕೇಸ್ ಏನೋ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಇಷ್ಟಪಡಿ. ಮತ್ತು ಇನ್ ಕೇಸ್ ನಾನು ಏನಾದರೂ ಬೇರೆ ಥರ ರೆಸಿಪೀಸ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಖಂಡಿತ ಆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಗುಡ್ ಡೇ, ಬೈ.